ಫಂಗಲ್ ಚಂಡಮಾರುತದಿಂದ ವಿದ್ಯುತ್ ಅವಘಡ ಆಗದಂತೆ ಕಾಳಜಿ ವಹಿಸಿಕೊಳ್ಳಬೇಕು. ಇಂತಹ ಅವಘಡ ಆಗುವ ಮುನ್ಸೂಚನೆ ಕಂಡ್ರೆ ಅಧಿಕಾರಿಗಳು ಖುದ್ದಾಗಿ ಹಾಜರಾಗಿ ಸರಿ ಮಾಡಬೇಕೆಂದು ಹೆಸ್ಕಾಂ ನೂತನ ಅಧ್ಯಕ್ಷ ಸೈಯದ್ ಅಜಂಪೀರ್ ಖಾದ್ರಿ ಹೆಸ್ಕಾಂ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಸಾಮಾಜಿಕ ಜಾಲತಾಣಗಳ ಮುಖಾಂತರ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಖಾದ್ರಿ, ಫಂಗಲ್ ಚಂಡಮಾರುತ ಭಾರಿ ಪ್ರಮಾಣದಲ್ಲಿ ನಮ್ಮ ರಾಜ್ಯಕ್ಕೆ ಅಪ್ಪಳಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ರೈತರು, ಶಾಲಾ ಮಕ್ಕಳು, ಸಾರ್ವಜನಿಕರು ವಿದ್ಯುತ್ ಸಂಪರ್ಕದಿಂದ ಅಪಘಾತ ಆಗದಂತೆ ಆ ನಿಟ್ಟಿನಲ್ಲಿ ಕಾಳಜಿ ವಹಿಸಬೇಕೆಂದು ಮನವಿ ಮಾಡಿದರು. ರೈತರನ್ನ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ಇದಕ್ಕಾಗಿ ಲೋಪ ಆಗದಂತೆ ಅಧಿಕಾರಿಗಳು ಮುನ್ನೆಚ್ಚರಿಕೆಯಿಂದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಫಂಗಲ್ ಚಂಡಮಾರುತದಿಂದ ರಾಜ್ಯ ಸರ್ಕಾರ ಬಹಳಷ್ಟು ಎಚ್ಚರಿಕೆಗೊಳಿಸಿದೆ. ಹೆಸ್ಕಾಂ ಕೂಡ ಇದಕ್ಕೆ ಸನ್ನದ್ಧವಾಗಿದೆ ಎಂದು ಹೇಳಿದರು ಖಾದ್ರಿ. ನಮಸ್ಕಾರ, ನಾನು ಸೈಯದ್ ಅಜಂಪೀರ್ ಖಾದ್ರಿ, ಹೆಸ್ಕಾಂ ಚೇರ್ಮನ್. ನಾನು ನಮ್ಮ ರಾಜ್ಯದ ಜನರಲ್ಲಿ, ರೈತರಲ್ಲಿ, ಶಾಲಾ ಮಕ್ಕಳಲ್ಲಿ ಮನವಿ ಮಾಡ್ತೇನೆ. ಫಂಗಲ್ ಚಂಡಮಾರುತ ಇವತ್ತು ಭಾರಿ ಪ್ರಮಾಣದಲ್ಲಿ ನಮ್ಮ ರಾಜ್ಯಕ್ಕೆ ಅಪ್ಪಳಿಸಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ನಮ್ಮ ವಿದ್ಯುತ್ ಸಂಪರ್ಕದಿಂದ ಅಪಘಾತ ಆಗಬಾರ್ದು. ಆ ನಿಟ್ಟಿನಲ್ಲಿ ತಾವೆಲ್ಲ ಕಾಳಜಿ ವಹಿಸಬೇಕು ಮತ್ತು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಮಾಡ್ತೇನೆ. ಎಲ್ಲೆಲ್ಲೇ ಏನು ಅಂತ ಘಟನೆಗಳು ಆಗುವ ಸಂಭವ ಇದ್ರೂ ಕೂಡ ತಕ್ಷಣ ಅದಕ್ಕೆ ತಾವು ಅಟೆಂಡ್ ಮಾಡಬೇಕು ಮತ್ತು ಯಾವುದೇ ಲೋಪ ಇರಬಾರ್ದು. ನಮ್ಮ ಜನರ, ಅವರ ರೈತರ ರಕ್ಷಣೆ ಮಾಡೋದು ಮುಖ್ಯ ನಮ್ಮ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಈ ಚಂಡಮಾರುತ ಇರೋದ್ರಿಂದ ನಮ್ಮ ಅಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸಬೇಕು ಮತ್ತು ಸಾರ್ವಜನಿಕರು ಸಹಕರಿಸಬೇಕು.